ನಮಸ್ಕಾರ, ನಾನು ನಿಮ್ಮ ಕಮಲ್ ಟಿ ಎನ್. ಇವತ್ತು ಏನೋ ಫ್ರೀ ಬೀಸ್ ಕೊಡೋದು ತುಂಬ ದೊಡ್ಡ ತಪ್ಪು, ಅವ್ರು ದುಡ್ಕೊಂಡು ತಿನ್ನಬೇಕು, ಅವ್ರಿಗೆ ಸುಮ್ಮನೆ ಹಂಗೆ ಕೊಟ್ಬಿಟ್ರೆ ಹೆಂಗಾಗುತ್ತೆ ಅಂತ ಎಲ್ಲ ಬೊಬ್ಬೆ ಹೊಡಿತಾ ಇದ್ದೀರಾ. ಸ್ವಾಮಿ, ಇವತ್ತು ಟ್ಯಾಕ್ಸ್ GST ಕಲೆಕ್ಷನಲ್ಲಿ 60 to 70% ಟ್ಯಾಕ್ಸ್ ಪೂರ್ ಪೀಪಲಿಂದ ಕಲೆಕ್ಟ್ ಆಗ್ತಾ ಇರೋವಂಥ ದುಡ್ಡು, 60 to 70% ಆಫ್ ದಿ ಮನಿ. ಆಮೇಲೆ ಅದರಲ್ಲಿ ಇನ್ನೂ ಒಂದು 15 to 20% ಮಿಡ್ಲ್ ಕ್ಲಾಸ್ ಪೀಪಲಿಂದ ಕಲೆಕ್ಟ್ ಆಗ್ತಾ ಇದೆ. ರಿಚ್ ಕ್ಲಾಸಿಂದ ಜಸ್ಟ್ ಒಂದು 5 to 6% ಮಾತ್ರ GST ಕಲೆಕ್ಷನ್ ಆಗ್ತಾ ಇರೋದು. ಸೊ ಇವತ್ತು ನೀವು ರೈಲ್ವೇಸು, ವಂದೇ ಭಾರತ್ ಟ್ರೈನು, ಏರ್ಪೋರ್ಟ್ಸು, ನ್ಯಾಷನಲ್ ಹೈವೇಸು ಎಲ್ಲ ಯಾರಕ್ಕೆ ಸ್ವಾಮಿ? ರಿಚ್ ಕ್ಲಾಸ್ಗೆ. ಏರ್ಪೋರ್ಟಲ್ಲಿ ಯಾವ ಹೋಗಿ ಫ್ಲೈಟ್ ಹತ್ತಕ್ಕಾಗತ್ತೆ? ಅಷ್ಟು ದೊಡ್ಡ ಏರ್ಪೋರ್ಟ್ಸು, ಕೋಟ್ಯಾಂತರ ರೂಪಾಯಿ ಖರ್ಚು ಶೋ ಮಾಡೋಕ್ಕೆ, AC ಶೋ, ಫುಲ್ ಶೋ. ಏನು ಡೆವಲಪ್ಮೆಂಟ್ ಮೇಲೆ ಡೆವಲಪ್ಮೆಂಟು ಅಂತ ಮಾತಾಡೋದು. ನಾವು ಕಟ್ಟೋ ಟ್ಯಾಕ್ಸ್ ಡೆವಲಪ್ಮೆಂಟ್ಗೋಸ್ಕರ ಇಂಥ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಹೌದು, ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಡೆವಲಪ್ಮೆಂಟು ಬೇಕು. ಆದರೆ ಈ 60 to 70% ಪೂರ್ ಪೀಪಲ್ ಟ್ಯಾಕ್ಸ್ ಕಟ್ಟಿದ್ದೀರಲ್ಲ, ಆ ಡೆವಲಪ್ಮೆಂಟಲ್ಲಿ ನೀವು ಇವತ್ತು ಓಡಾಡ್ತಾ ಇರೋದು. ಅವರು ಕ್ವಶನ್ ಮಾಡಿದ್ರೆ ನಿಮ್ಗೆ ಏನಾಗಬೇಕು? ನಮ್ಗೆ ಏರ್ಪೋರ್ಟ್ ಬೇಡ ಅಂತ ಪೂರ್ ಪೀಪಲ್ ಕ್ವಶನ್ ಮಾಡಿದ್ರೆ ನೀವೇನಾಗಬೇಕು? ಇವತ್ತು ವಂದೇ ಭಾರತಲ್ಲಿ ನಿಮಗೆ ದುಡ್ಡಿದೆ, ಕೆಪಾಸಿಟಿ ಇದೆ ಅಂದ್ಬಿಟ್ಟು 1000 ರೂಪಾಯಿ ಟಿಕೆಟ್ ಕೊಡ್ತೀರಾ, 2000 ರೂಪಾಯಿನೂ ಟಿಕೆಟ್ ಕೊಡ್ತೀರಾ, 3000 ರೂಪಾಯಿನೂ ಟಿಕೆಟ್ ಕೊಡ್ತೀರಾ. ಏರ್ಪೋರ್ಟ್ಗೆ ಹೋಗ್ತೀರಾ, ಫ್ಲೈಟಲ್ಲಿ 10,000 ಆದರೂ ಟಿಕೆಟ್ ಕೊಡ್ತೀರಾ, 1 ಲಕ್ಷ ಆದರೂ ಟಿಕೆಟ್ ಕೊಡ್ತೀರಾ, 2 ಲಕ್ಷ ರೂಪಾಯಿ ಆದರೂ ಟಿಕೆಟ್ ಕೊಡ್ತೀರಾ. ನಿಮ್ಮ ಹತ್ರ ಖರ್ಚು ಮಾಡೋಕ್ಕೆ ದುಡ್ಡಿದೆ ಅಂದ್ಬಿಟ್ಟು ಬಡವ್ರ ದುಡ್ಡಲ್ಲಿ ಏರ್ಪೋರ್ಟ್ ಕಟ್ಕೊಂಡ್ಬಿಟ್ಟು ನೀವು ಟಿಕೆಟ್ ಕೊಟ್ಕೊಂಡು ಓಡಾಡಿಬಿಟ್ರೆ ಬಡವ್ರು ಏನಾಗಬೇಕು ಹೇಳಿ? ಸೊ ದಿಸ್ ಈಸ್ ಸೋಷಿಯಲ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ. ಇದಕ್ಕೆ ಅವ್ರನ್ನೂ ಮೇಲೆತ್ತಕ್ಕೆ ಅಂತ ಕಾರಣ ಈ ಫ್ರೀ ಬೀಸ್. ಸೊ ಅವ್ರ ದುಡ್ಡು ಅವ್ರಿಗೆ ಕೊಡ್ತಾ ಇರೋದು, ಇದು ಅನ್ಯಾಯದ ದುಡ್ಡಲ್ಲ, ಇಲ್ಲ ಯಾರ್ದೋ ದುಡ್ಡು ಕಿತ್ತು ಅವ್ರಿಗೆ ಕೊಡ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಇದನ್ನು ಯಾವ ರೀತಿ ಇದನ್ನು ಸಮತೋಲನವಾಗಿ ತೊಗೊಂಡೋಗ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ದುಡ್ಡಿರೋರು ಸುಮ್ಮನೆ ಕೂತ್ಕೊಂಡು ಎಲ್ಲೋ ಕಾಫಿ ಕುಡಿತಾ ಮಾತಾಡೋಕ್ಕೆ ಟಾಪಿಕ್ ಇದೆ ಅಂದ್ಬಿಟ್ಟು ಫ್ರೀ ಬೀಸ್ ಇವ್ರುಗಳಿಗೆ ಏನಕ್ಕೆ ಕೊಡಬೇಕು? ನಾವು ಕಟ್ತಾ ಇರೋ ಟ್ಯಾಕ್ಸು ದೇಶದ ಡೆವಲಪ್ಮೆಂಟ್ಗೆ, ನಾವು ಸುಮ್ಮನೆ ಟ್ಯಾಕ್ಸ್ ಕಟ್ತಾ ಇರೋದು ಇವ್ರುಗಳು ಎತ್ತಿ ಕೊಡೋಕ್ಕ ಅಂತ ಉದಾಸೀನ ಮಾತುಗಳನ್ನ ಆಡಬೇಡಿ. ಇದು ಬಡವರಿಗೆ ನೋವಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.